ಕರ್ನಾಟಕದಲ್ಲಿ ಮತದಾರರಿಗೆ ಬಿಗ್ ಅಪ್ಡೇಟ್ ಬಂದಿದೆ. ಚುನಾವಣಾ ಆಯೋಗ ಎಸ್ಐಆರ್ ಅಂದ್ರೆ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆದ್ರೆ ಇಲ್ಲಿ ಬರೋಬ್ಬರಿ 1,07,00,000ಕ್ಕೂ ಹೆಚ್ಚು ಮತದಾರರ ಹೆಸರುಗಳು ಕರಡು ಪಟ್ಟಿಯಿಂದ ಹೊರಬಿದ್ದಿವೆ. ಹಾಗಾದ್ರೆ ಯಾವ ಕಾರಣಕ್ಕೆ ಹೆಸರು ಡಿಲೀಟ್ ಆಗಿದೆ, ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರರು ಹೊರಕ್ಕೆ ಹೋಗಿದ್ದಾರೆ, ನಿಮ್ಮ ಹೆಸರು ಕೂಡ ಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನ ಹೇಗ್ ಚೆಕ್ ಮಾಡೋದು, ಎಲ್ಲವನ್ನ ಕೂಡ ನೋಡೋಣ ಬನ್ನಿ. ಹೌದು, ಕರ್ನಾಟಕದಲ್ಲಿ ಒಟ್ಟು 5,54,00,000ಕ್ಕೂ ಹೆಚ್ಚು ಮತದಾರರ ಪೈಕಿ ಎಸ್ಐಆರ್ ಕರಡು ಪಟ್ಟಿಯಲ್ಲಿ 1,07,96,339 ಮತದಾರರ ಹೆಸರುಗಳನ್ನ ಕೈಬಿಡಲಾಗಿದೆ. ಅಂದ್ರೆ ಒಟ್ಟು ಮತದಾರರ ಪೈಕಿ ಸುಮಾರು 19.48% ಹೆಸರುಗಳು ಕರಡು ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲ. ಆದ್ರೆ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಳಿ, ಇದು ಅಂತಿಮ ಮತದಾರರ ಪಟ್ಟಿಯಲ್ಲ, ಇದು ಕೇವಲ ಕರಡು ಪಟ್ಟಿ. ಹೆಸರು ಕೈಬಿಟ್ಟಿದವರು ಆಕ್ಷೇಪಣೆ ಸಲ್ಲಿಸಿ ಮತ್ತೆ ಸೇರ್ಪಡೆಯಾಗಲು ಅವಕಾಶ ಕೂಡ ಇದೆ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರುಗಳು ಯಾಕೆ ಡಿಲೀಟ್ ಆಗಿವೆ ಅಂತ ನೋಡೋದಾದ್ರೆ, ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ 65,45,000ಕ್ಕೂ ಹೆಚ್ಚು ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ಸುಮಾರು 16,40,000 ಮಂದಿ ಮೃತಪಟ್ಟವರು, 15,17,000ಕ್ಕೂ ಹೆಚ್ಚು ಮಂದಿ ಗೈರು ಹಾಜರಾಗಿದ್ದವರು, ಇನ್ನು ಸುಮಾರು 7,10,000 ಹೆಸರುಗಳು ನಕಲು ಅಥವಾ ಈಗಾಗಲೇ ಮತ್ತೊಂದು ಕಡೆ ನೋಂದಣಿಯಾಗಿರುವ ಪ್ರಕರಣಗಳು, ಜೊತೆಗೆ ಉಳಿದ ಸುಮಾರು 3,84,000 ಹೆಸರುಗಳು ಇತರೆ ಕಾರಣಗಳಿಗೆ ಸೇರಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಿಲ್ಲಾವಾರು ನೋಡಿದ್ರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಇದೆ. ಬೆಂಗಳೂರು ನಗರದಲ್ಲಿ ಬರೋಬ್ಬರಿ 17,00,000ಕ್ಕೂ ಹೆಚ್ಚು ಮತದಾರರ ಹೆಸರುಗಳು ಕೈಬಿಡಲಾಗಿದೆ. ಇದು ಸುಮಾರು 42.71%. ಇನ್ನು ಬಿಬಿಎಂಪಿ ದಕ್ಷಿಣದಲ್ಲಿ ಈ ಪ್ರಮಾಣ ಬರೋಬ್ಬರಿ 49.33%, ಬಿಬಿಎಂಪಿ ಮಧ್ಯದಲ್ಲಿ 45.54%, ಉತ್ತರದಲ್ಲಿ 45.12% ಮತದಾರರ ಹೆಸರುಗಳು ಕರಡು ಪಟ್ಟಿಯಿಂದ ಹೊರಬಿದ್ದಿವೆ. ಅಂದ್ರೆ ಬೆಂಗಳೂರಿನ 3 ಬಿಬಿಎಂಪಿ ವಿಭಾಗಗಳಲ್ಲೇ ಹೆಸರು ಕೈಬಿಟ್ಟಿರುವ ಪ್ರಮಾಣ ಭಾರಿ ಹೆಚ್ಚಾಗಿದೆ. ಇನ್ನು ಕಲಬುರಗಿ ನೋಡೋದಾದ್ರೆ 22.01%, ಮೈಸೂರಿನಲ್ಲಿ 19.90%, ರಾಯಚೂರಿನಲ್ಲಿ 18.75% ಮತದಾರರ ಹೆಸರುಗಳು ಕೈಬಿಡಲಾಗಿದೆ. ಮತ್ತೊಂದ್ ಕಡೆ ಉಡುಪಿಯಲ್ಲಿ ಈ ಪ್ರಮಾಣ ಕೇವಲ 5.95% ಇದ್ರೆ, ಹಾವೇರಿ ಮತ್ತು ಉತ್ತರ ಕನ್ನಡದಲ್ಲಿ ಸುಮಾರು 8.6ರಿಂದ 8.7% ಇದೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕೂಡ ಇದೆ. ನಿಮ್ಮ ಹೆಸರು ತಪ್ಪಾಗಿ ಕೈ ಬಿಟ್ಟಿದ್ರೆ ಕಾರಣ ಕೊಡಬಹುದು, ಆಕ್ಷೇಪಣೆ ಸಲ್ಲಿಸಬಹುದು. ಅಗತ್ಯವಿದ್ರೆ ಫಾರ್ಮ್ 6 ಅಥವಾ ಫಾರ್ಮ್ 8 ಮೂಲಕವೂ ಮರು ಸೇರ್ಪಡೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನಂತರ ಅಧಿಕಾರಿಗಳು ಅರ್ಜಿಗಳನ್ನ ಪರಿಶೀಲಿಸಿ ವಿಲೇವಾರಿ ಮಾಡ್ತಾರೆ ಮತ್ತು ಎಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹಾಗಾದ್ರೆ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ. ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಕರ್ನಾಟಕ ರಾಜ್ಯವನ್ನ ಆಯ್ಕೆ ಮಾಡಿ, ನಂತರ ನಿಮ್ಮ ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಮತ್ತು ಬೂತ್ ಆಯ್ಕೆ ಮಾಡಿದ್ರೆ ಕರಡು ಮತದಾರರ ಪಟ್ಟಿಯನ್ನ PDF ಸಿಗುತ್ತೆ. ಆ PDF ನಲ್ಲಿ ನಿಮ್ಮ ಹೆಸರು ಸರ್ಚ್ ಮಾಡಬಹುದು. ಹೆಸರು ಇಲ್ಲ ಅಂದ್ರೆ ಸುಮ್ನೆ ಬಿಡಬೇಡಿ, ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಿ. ಹಾಗಾದ್ರೆ ನೀವಾಗ್ಲೇ ನೋಡಿದೀರಾ, ನಿಮ್ಮ ಹೆಸರು ಕೈ ಬಿಟ್ಟಿದ್ದಾರಾ ಅಥವಾ ಇದೆಯಾ, ಏನ್ ಕತೆ ಕಮೆಂಟ್ ಮಾಡಿ.